ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಏನು ಅಂತಂದ್ರೆ 2020 ಮತ್ತು 2021ನೇ ಸಾಲಿನಲ್ಲಿ SSLC ಬೋರ್ಡ್ ಎಕ್ಸಾಮ್ ಅನ್ನ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ರಿಡ್ಯೂಸ್ ಆಗಿದೆಯಾ ಅಂತ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋದಲ್ಲಿ ಹೇಳ್ತಾ ಇನ್ಫಾರ್ಮೇಶನ್ ನಿಮಗೆ ಸಹಾಯ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಈ ಒಂದು ಪ್ರಶ್ನೆ ಹಲವಾರು ವಿದ್ಯಾರ್ಥಿಗಳ ಮನದಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿನ ಪಡೆದುಕೊಂಡ ನಂತರ ಈ ವಿಡಿಯೋದ ಲಿಂಕ್ ಏನಿದೆ ಅದನ್ನು ನಿಮ್ಮ ಗೆಳೆಯರಿಗೆ ತಪ್ಪದೆ ಶೇರ್ ಮಾಡಿ. ಸರಿ, ಈಗ ವಿಷಯ ಏನು ಅಂತಂದ್ರೆ, ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆ SSLC ಎಕ್ಸಾಮ್ 2020-21 ಅದಕ್ಕೆ ಸಿಲೆಬಸ್ ಈಗ ರಿಡ್ಯೂಸ್ ಆಗಿದೆ ಅಂತ. ಇದ್ರ ಬಗ್ಗೆ ಮಾಹಿತಿನ ನೀಡೋದಾದ್ರೆ, ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಸುರೇಶ್ ಕುಮಾರ್ ಸರ್ ಅವರು 2 ದಿನಗಳ ಮೊದಲು ಶಾಲಾ ಕಾಲೇಜ್ಗಳ ರಿಓಪನಿಂಗ್ ಬಗ್ಗೆ ಮಾಹಿತಿನ ನೀಡಬೇಕಾದ್ರೆ SSLC ವಿದ್ಯಾರ್ಥಿಗಳ ಸಿಲೆಬಸ್ ರಿಡ್ಯೂಸ್ ಬಗ್ಗೆ ಕೂಡ ಮಾಹಿತಿನ ನೀಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ರೀತಿ ಜನವರಿ 1, 2021ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ತರಗತಿಗಳನ್ನು ಪ್ರಾರಂಭಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ ಸಿಲೆಬಸ್ ರಿಡ್ಯೂಸ್ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಇದುವರೆಗೆ ಸಿಲೆಬಸ್ ರಿಡ್ಯೂಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ. 10ನೇ ತರಗತಿಯ ಸಿಲೆಬಸ್ ಏನಿದೆ ಅದು ಇದುವರೆಗೆ ರಿಡ್ಯೂಸ್ ಮಾಡಿಲ್ಲ, ಆದರೆ ರಿಡ್ಯೂಸ್ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಜನವರಿ 1ರಿಂದ ಏನು ಶಾಲೆಗಳು ಪ್ರಾರಂಭವಾಗ್ತಾ ಇದೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಅದರ ನಂತರ ಎಷ್ಟು ದಿನಗಳವರೆಗೆ ಕ್ಲಾಸಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಆಧಾರದ ಮೇಲೆ ಸಿಲೆಬಸ್ ಅನ್ನ ಕಡಿತಗೊಳಿಸಿ, ಅಂದರೆ ಸಿಲೆಬಸ್ ಅನ್ನ ರಿಡ್ಯೂಸ್ ಮಾಡಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಆ ಸಿಲೆಬಸ್ ರಿಡ್ಯೂಸ್ ಆಗಿರುತ್ತಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತೇವೆ ಅಂತ ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು SSLC ಎಕ್ಸಾಮ್ 2020-21 ಇದರ ಟೈಮ್ ಟೇಬಲ್ ಬಗ್ಗೆ ಕೂಡ ಮಾಹಿತಿನ ಕೇಳ್ತಾ ಇದ್ರು. ಇದುವರೆಗೆ ಟೈಮ್ ಟೇಬಲ್ ರಿಲೀಸ್ ಆಗಿಲ್ಲ. ವಿದ್ಯಾರ್ಥಿಗಳು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅದೊಂದು ಟೈಮ್ ಟೇಬಲ್ ಅನ್ನು ನೋಡಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಅದು ಆ ರೀತಿ ಮಾಡಬೇಡಿ. ನಮ್ಮ ಕರ್ನಾಟಕ SSLC ಬೋರ್ಡ್ನವರ ಅಫಿಷಿಯಲ್ ವೆಬ್ಸೈಟ್ ಇದೆ, kc.kar.nic.in ಅಂತ ಒಂದು ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ಅದು ನಮ್ಮ ಕರ್ನಾಟಕ SSLC ಬೋರ್ಡ್ನವರ, ಅಂದ್ರೆ ನಮ್ಮ ಸ್ಟೇಟ್ ಬೋರ್ಡ್ನವರ ಅಫಿಷಿಯಲ್ ವೆಬ್ಸೈಟ್. ಅದನ್ನು ವಿಸಿಟ್ ಮಾಡಿ ಅಲ್ಲಿಂದ ನೀವು SSLC ಎಕ್ಸಾಮಿನ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಪಡೆದುಕೊಳ್ಬಹುದು. ಮತ್ತೊಮ್ಮೆ ವೆಬ್ಸೈಟ್ ಹೇಳ್ತಾ ಇದ್ದೇನೆ, kc.kar.nic.in. ಅದನ್ನು ಚೆಕ್ ಮಾಡಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಂತರ ನಮ್ಮ ಚಾನಲ್ ಏನಿದೆ ಎಜುಕೇರ್ ಕರ್ನಾಟಕ, ಇದರಲ್ಲಿ SSLC ಎಕ್ಸಾಮ್ ಆಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ನೀವು ತಲುಪಿಸ್ತಾ ಇರ್ತೇವೆ. ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಹೇಳಿದ್ನಲ್ಲ, ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೆ ಒಂದು ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ, ಅದು ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಅದನ್ನು ಕೂಡ ಚೆಕ್ ಮಾಡಿ. ಡಾನ್ಸ್ ವಿಡಿಯೋ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್.